ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಮಾತಾಡ್ತಾ ಇರೋದು. ವೀಕ್ಷಕರೇ, ಇವತ್ತು ನಾವು ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬಾಗಲಕೋಟೆ ಬಸ್ ಸರ್ಕಲ್ ನಲ್ಲಿ ಇಲ್ಲಿ ತುಂಬಾನೇ ಅತ್ಯುನ್ನತವಾಗಿರ್ತಕ್ಕಂಥ ಉತ್ತಮ ರೀತಿಯ ಹೋಟೆಲ್ ಕೂಡ ನಾವು ಕಾಣಬಹುದು. ಈಗ ನಾವು ಇರ್ತಕ್ಕಂಥ ಒಂದು ಏರಿಯಾದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಈ ಬಸ್ ಸರ್ಕಲ್ ಮಾರ್ಗವಾಗಿ ಏನು ವಲ್ಲಭಾಯಿ ಚೌಕ್ ಮಾರ್ಗದಡಿಗೆ ಏನು ಹೋಗ್ತೀವಲ್ಲ, ಇಲ್ಲಿ ತುಂಬಾನೇ ಫೇಮಸ್ ಆಗಿರ್ತಕ್ಕಂಥ ಒಂದು ಹೋಟೆಲ್ ಕೂಡ ಇರ್ತಕ್ಕಂಥದ್ದು. ಅದು ಏನಪ್ಪಾ ಅಂದ್ರೆ ಶ್ರೀ ಮಲ್ಲಿಕಾರ್ಜುನ್ ಟಿಫನ್ ಸೆಂಟರ್ ಅಂತಕ್ಕಂಥದ್ದು. ಸೊ ಅಲ್ಲಿ ಗುಣಮಟ್ಟವಾಗಿರ್ತಕ್ಕಂಥ ಹಾಗೂ ಅದ್ರ ಜೊತೆಗೆ ಸ್ವಾದಿಷ್ಟಮಯವಾಗಿರ್ತಕ್ಕಂಥ ಉಪಹಾರ ಸಿಗುತ್ತು ಅಂತಕ್ಕಂಥ ಮಾತನ್ನ ಇಲ್ಲ ಜನ ಮಾತಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಬನ್ನಿ. ಏನ್ ನಾವು ಬಸವ ಸರ್ಕಲ್ ನಿಂದ ವಲ್ಲಭಾಯಿ ಚೌಕ್ಗೆ ಹೋಗ್ತಕ್ಕಂಥ ಒಂದು ಮಾರ್ಗ ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ಭವಾನಿ ಸ್ವೀಟ್ಸ್ ಅಂತ ಏನಿದೆಯಲ್ಲ, ಅದ್ರ ಪಕ್ಕದಲ್ಲೇ ಈ ಶ್ರೀ ಮಲ್ಲಿಕಾರ್ಜುನ್ ಟಿಫನ್ ಸೆಂಟರ್ ಕೂಡ ಇರ್ತಕ್ಕಂಥದ್ದು. ಸೊ ಈಗ ಮಲ್ಲಿಕಾರ್ಜುನ್ ಟಿಫನ್ ಸೆಂಟರ್ ನ ಮಾಲೀಕರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್, ತಮ್ಮ ಹೆಸರು ಮತ್ತು ತಮ್ಮ ಅಂಗಡಿಯ ವಿಶೇಷ ಕುರಿತು ಏನ್ ಹೇಳ್ತೀರಾ ಸರ್? ನಮ್ಮ ಹೆಸರು ಅರುಣ್ ಅಂತ ಹೇಳ್ರಿ. ನಮ್ಮ ಅಂಗಡಿ ವಿಶೇಷ ಏನಂದ್ರ 25 ರೂಪಾಯಿಗೆ 8 ಪಡ್ಡು ಬರ್ತಾವ್ರಿ. ಆಮೇಲೆ 20 ರೂಪಾಯಿಗೆ 3 ಇಡ್ಲಿ, 15 ರೂಪಾಯಿಗೆ 1 ವಡ, 20 ರೂಪಾಯಿಗೆ 1 ದೋಸೆ, ಮತ್ತೆ ಚುಮ್ಮರ್ ಸುಸ್ಲಾ ಇರ್ತದ್ರಿ 20 ರೂಪಾಯಿ, ಮತ್ತೆ 30 ರೂಪಾಯಿ ಪಲಾವು, ಚಿತ್ರಾನ್ನ 25. ಸರ್, ಈಗ ತಮ್ಮ ಅಂಗಡಿಯ ಕುರಿತು ಏನು ತುಂಬಾ ಜನ ಬಾಗಲಕೋಟೆಯಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಏನೋ ಸ್ವಾದಿಷ್ಟಮಯವಾಗಿರ್ತಕ್ಕಂಥದ್ದು ಮತ್ತು ಗುಣಮಟ್ಟದ ಒಂದು ಉಪಹಾರ ಸಿಗುತ್ತು ಅಂತ ಹೇಳ್ತಾ ಇರ್ತಾರ. ಸೊ ತಮ್ಮ ಹತ್ರ ಬಂದಾಗ ಯಾವ ರೀತಿಯಾಗಿ ತಮ್ಮ ಈ ಒಂದು ಏನು ಉಪಹಾರದ ಕುರಿತು ಒಡನಾಟವನ್ನ ಬಾಂಧವ್ಯವನ್ನ ಹೊಂದಿದ್ದಾರೆ, ಯಾವ ರೀತಿಯ ವಿಷಯಗಳನ್ನ ಹಂಚ್ಕೊಳ್ತಾರ ಸರ್? ನಿಮ್ದೆಲ್ಲ ಟೇಸ್ಟ್ ಚಲೋ ಇರ್ತೈತಿ. ಮನಿ ಇದ್ದಾಗ ಮನ್ಯಾಗ ಮಾಡ್ತೀರಿ ಅಂತ ಹೇಳ್ತಾರೆ. ಮನಿ ಒಳಗಿದ್ದಂಗ ಟೇಸ್ಟ್ ಕೊಡ್ತೀವಿ ನಾವು. ಮನಿನೂ ಇದ ನಮ್ದ, ಇಲ್ಲೇ ಮಾಡ್ಕ್ಯಾರ ಮಾಡ್ತೀವಿ. ಈಗ ಮನೆಯಲ್ಲೇ ನೀವು ಉಪಹಾರ ತಯಾರು ಮಾಡ್ಬಿಟ್ಟು ಜನರಿಗೆ ಇಲ್ಲಿ ಇದು ತಿನ್ನಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ ಸರ್. ಅದ್ರ ಜೊತೆಗೆ ಈಗ ತಮ್ಮ ಉಪಹಾರದಲ್ಲಿ ಯಾವೆಲ್ಲ ಕಾಯಿ ಪಲ್ಯಗಳನ್ನ ಬಳಸ್ತೀರಿ? ಏನಾರ ರಸಾಯನಗಳನ್ನ ಬಳಸ್ತಕ್ಕಂಥದ್ದು ಇದೇನಾ? ಏನಿಲ್ಲ ಸರ್, ಮನಿ ಒಳಗೆ ಹೆಂಗ್ ಮಾಡ್ತೀವಿ ಹಂಗ ಮಾಡ್ತೀವಿ ನಾವು. ಎಲ್ಲ ಮನೆ ಊಟನೇ. ಅಂಗಡಿ ಮಾಲೀಕರು ಕೂಡ ತಾವು ಯಾವ ರೀತಿಯಾಗಿ ಇಲ್ಲಿ ಉಪಹಾರವನ್ನು ತಯಾರು ಮಾಡ್ತೀವಿ, ಅದ್ರ ಜೊತೆಗೆ ಏನು ಗ್ರಾಹಕರ ಜೊತೆ ಒಳ್ಳೆ ಒಡನಾಟವನ್ನು ಹೊಂದಿರತಕ್ಕಂಥದ್ದನ್ನು ತಿಳಿಸ್ತಾ ಇದಾರ. ಈಗ ನಾವು ಏನ್ ಇಲ್ಲಿ ಟಿಫಿನ್ ಮಾಡ್ತಕ್ಕಂಥ ಗ್ರಾಹಕರನ್ನು ಕೂಡ ಮಾತಾಡ್ತಕ್ಕಂಥ ಒಂದು ಕೆಲಸ ಮಾಡೋಣ. ಇಲ್ಲಿ ಬನ್ನಿ, ಈಗ ಗ್ರಾಹಕರು ಕೂಡ ಇಲ್ಲಿ ಟಿಫಿನ್ ಮಾಡ್ತಾ ಇದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಹೆಸರು ಸರ್? ಸಂಗಮೇಶ್ ಇಜಾರ್ದಾರ್ ಅಂತೇಳಿ. ಸರ್, ಇಲ್ಲಿ ತಾವು ಎಷ್ಟು ತಿಂಗಳಿಂದ ಆಯ್ತು ಅಥವಾ ಎಷ್ಟು ವರ್ಷದಿಂದ ಇಲ್ಲಿ ಟಿಫಿನ್ ಮಾಡ್ಲಿಕ್ಕೆ ಬರ್ತಾ ಇದ್ರಿ? 1 ವರ್ಷದಿಂದ ತಿಂತಾ ಇದ್ದೀವಿ ಟಿಫಿನ್ ಸೆಂಟರ್ ಇಲ್ಲಿ, ಮಲ್ಲಿಕಾರ್ಜುನ್ ಟಿಫಿನ್ ಸೆಂಟರ್ ಅಂತ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದ್ದಾರೆ. ಇಡ್ಲಿ, ವಡ, ಪುರಿ, ದೋಸೆ, ಪಡ್ಡು ಎಲ್ಲ ತುಂಬಾ ಚೆನ್ನಾಗಿ ಮನೆ ತರ ಕೊಡ್ತಿದ್ದಾರೆ. ಈಗ ಇಲ್ಲಿ ಇರ್ತಕ್ಕಂತ ಏನು ಅಂಗಡಿ ಮಾಲೀಕರಾಗಿರ್ಬೋದು ಅಥವಾ ಇಲ್ಲಿ ಕೊಡ್ತಕ್ಕಂತ ಫುಡ್ ಅಲ್ಲಿ ಇರ್ತಕ್ಕಂತ ಶುಚಿತ್ವ ಆಗಿರ್ಬೋದು, ತಮಗೆ ಯಾವ ರೀತಿಯಾಗಿ ಒಡನಾಟವನ್ನು ಬೆಳೆಸಿರ್ತಕ್ಕಂಥದ್ದು ಮತ್ತು ಯಾವ ರೀತಿಯಾಗಿ ಹಿಡಿಸ್ತಾ ಇದೆ ಸರ್ ಇಲ್ಲಿ ಶುಚಿ? ಅವರು ಗ್ರಾಹಕರನ್ನು ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಹಾಗೂ ಒಳ್ಳೆ ತರ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಒಳ್ಳೆ ತುಂಬಾ ಟೇಸ್ಟ್ ಇರುತ್ತೆ. ಈ ಅಂಗಡಿಯಲ್ಲಿ ತಮ್ಮ ಫೇವರೇಟ್ ಫುಡ್ ಯಾವ್ದು ಸರ್? ನಾವು ಇಡ್ಲಿ ವಡ ಹೆಚ್ಚುತ್ತೀವಿ. ಇಡ್ಲಿ ವಡ ತುಂಬಾನೇ ಇಷ್ಟ ಸರ್. ಈಗ ಇನ್ನೊಬ್ರು ಗ್ರಾಹಕರು ಕೂಡ ಇಲ್ಲಿ ಇರ್ತಕ್ಕಂಥದ್ದು, ಅವ್ರನ್ನು ಮಾತಾಡ್ಸೋ ಬನ್ನಿ. ಸರ್, ತಮ್ಮ ಹೆಸರು ಸರ್? ಪ್ರಕಾಶ್ ಅನ್ಬಿಟ್ಟು ಸರ್. ಸರ್, ತಾವಿಲ್ಲಿ ಎಷ್ಟು ದಿನಗಳಿಂದ ಅಥವಾ ತಿಂಗಳಿಂದ ಇಲ್ಲಿ ಟಿಫಿನ್ ಮಾಡ್ಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು ಸರ್? ಸುಮಾರು ಒಂದು 6 ತಿಂಗಳಿಂದ ತಿಂತಾ ಇದೀವಿ. ಯಾವ ರೀತಿಯಾಗಿರ್ತಕ್ಕಂಥ ಇಲ್ಲಿ ಉಪಹಾರ ಸಿಗ್ತಾ ಇರ್ತಕ್ಕಂಥ ತಮಗೆ? ಇವ್ರ ಹತ್ರ ಬರ್ಬೇಕಂದ್ರೆ ಶುಚಿಯಾದ ಆಹಾರ ತಿನ್ಬೇಕಂದ್ರೆ ಇಲ್ಲಿ ಬರ್ಬೇಕು. ಗುಣಮಟ್ಟತೆ ಹೆಂಗಿರುತ್ತೆ ಸರ್ ಇಲ್ಲಿ? ಒಳ್ಳೆ ಉತ್ತಮವಾಗಿರುತ್ತೆ. ಅವ್ರ ಒಡನಾಟ ಕೂಡ ಚೆನ್ನಾಗಿದೆ ಕಸ್ಟಮರ್ ಜೊತೆ. ಇಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟು ಎಲ್ರು ಬಂದು ಬಟ್ ಶುಚಿಯಾದ ಆಹಾರ ಬೇಕಂದ್ರೆ ಇಲ್ಲಿ ಬರ್ಬೇಕು. ಅಂದ್ರೆ ಈಗ ನೀವು ನೋಡ್ದಂಗೆ ಇಲ್ಲಿ ಯಾರ್ಯಾರೆಲ್ಲ ಬರ್ತಾ ಇದಾರೆ ಸರ್? ಕಾಲೇಜ್ ಸ್ಟೂಡೆಂಟ್ ಮಾತ್ರನಾ ಅಥವಾ ಏನಾರ ಕಾರ್ಮಿಕರು, ಇಲ್ಲಿ ಸಂತೆಗೆ ಹೋಗ್ತಕ್ಕಂಥವ್ರು ಬರ್ತಕ್ಕಂಥವ್ರು ಯಾರಾದ್ರೂ ಹೋಗೋದು ಬರೋದು ಮಾಡ್ತಾ ಇರ್ತಾರೆ? ಎಲ್ಲಾ ತರದ ದೊಡ್ಡದವರು ಬರ್ತಾರೆ. ಮೆಡಿಕಲ್ ಸ್ಟೂಡೆಂಟ್ ಕೂಡ ಇಲ್ಲೇ ಬಂದು ಟಿಫನ್ ಮಾಡ್ತಾರೆ. ಆ ತರ ಶುಚಿಯಾಗಿದೆ ಸರ್. ಇಲ್ಲಿ ನಿಮ್ಮ ಫೇವರೇಟ್ ಆಗಿರ್ತಕ್ಕಂಥ ಒಂದು ಟಿಫಿನ್ ಯಾವ್ದು ಸರ್? ನಮ್ದು ಇಡ್ಲಿ ವಡ ಬಂದ್ಬಿಟ್ಟು ಪಡ್ಡು. ಇಡ್ಲಿ ವಡ ಮನೆಯೆಲ್ಲ ಮಮ್ಮ ಮಾಡ್ದಾಗೆ ಇರುತ್ತೆ ಪಡ್ಡು ಇವ್ರ ಹತ್ರ. ಮನೆಯಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿನೇ ಇರುತ್ತೆ ಅಂತಕ್ಕಂಥ. ನೀರು ಕೂಡ ವ್ಯವಸ್ಥೆ. ನೀರಿನ ಗುಣಮಟ್ಟತೆಯೂ ಕೂಡ ಚಲೋ ಇದೆ. ಯಾವ ರೀತಿಯಾಗಿರ್ತಕ್ಕಂಥ ನೀರನ್ನು ಕೊಡ್ತಾ ಇದಾರೆ ಸರ್ ಇಲ್ಲಿ? ನೀರ ಕೊಡ್ತಾರೆ ಸರ್. ಶುದ್ಧೀಕರಿಸಿದ ನೀರು, ಫಿಲ್ಟರ್ ವಾಟರ್ ಕೊಡ್ತಾರೆ. ಕೈ ತೊಳೆಯಕ್ಕೆ ಬೇರೆ ಕೊಡ್ತಾರೆ ನೀರು, ಕುಡಿಯೋಕೆ. ಇದು ಮೆಡಿಕಲ್ ಸ್ಟೂಡೆಂಟ್ ಬರ್ತಾರೆ ಅಂದ್ರೆ ನೀವೇ ತಿಳ್ಕೊಂಬಿಡಿ ಗುಣಮಟ್ಟ ಹೆಂಗಿದೆ ಮಲ್ಲಿಕಾರ್ಜುನ್ ಟಿಫನ್ ಸೆಂಟರ್ ಅಂತ. ತುಂಬಾನೇ ಗ್ರಾಹಕರು ಬರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಸುಮಾರು ಕೆಲಸಗಳನ್ನು ಮಾಡ್ತಕ್ಕಂಥ ಗ್ರಾಹಕರು ಇಲ್ಲಿ ಬರ್ತಾ ಇರ್ತಾರೆ. ಅದ್ರ ಜೊತೆಗೆ ಈಗ ಇಲ್ಲಿ ವಿದ್ಯಾರ್ಥಿನಿಯವರು ಕೂಡ ಇರ್ತಕ್ಕಂಥದ್ದು, ಅವ್ರನ್ನ ಕೂಡ ಮಾತಾಡ್ಸೋಣ ಬನ್ನಿ. ಸಿಸ್ಟರ್, ತಾವು ಈ ಟಿಫನ್ ಸೆಂಟರ್ಗೆ ಬರ್ಲಿಕ್ಕೆ ಎಷ್ಟು ತಿಂಗಳಾಯ್ತು ಮತ್ತು ಅದ್ರ ಜೊತೆಗೆ ಇಲ್ಲಿ ಗುಣಮಟ್ಟತೆ ಹೇಗಿದೆ? ಇಲ್ಲಿ ಗುಣಮಟ್ಟ ತುಂಬಾ ಚೆನ್ನಾಗಿದೆ. ತುಂಬಾ ಅಲ್ಟಿಮೇಟ್ ಟಿಫಿನ್ ಅಂತೂ ಮಾತ್ರ ಅಲ್ಟಿಮೇಟ್. ನಾವು ಬರಾಕತ್ತಿ 3 ತಿಂಗಳಾಯ್ತು. ಫಸ್ಟ್ ಒಟ್ಟ ಚೇಂಜೇ ಮಾಡಿಲ್ಲ. ಟಿಫಿನ್ ಮಾತ್ರ ಸೂಪರ್, ಎಕ್ಸ್ಟ್ರಾರ್ಡಿನರಿ. ತಾವು ಎಲ್ಲಿಂದ ಬರ್ತಾ ಇರೋದು ಸಿಸ್ಟರ್? ಅಂದ್ರೆ ಇಲ್ಲಿ ಓದ್ಕೊಳ್ಲಿಕ್ಕೆ ಇರ್ತಕ್ಕಂಥದ್ದು ಅಥವಾ ತಮ್ಮ ಮೂಲತಃ ಊರು ಯಾವ್ದು ಸಿಸ್ಟರ್? ನಾವು ಇಲ್ಲೇ ಸ್ಟಡಿ ಮಾಡೋದು. ನಮ್ದು ವಿಲೇಜ್ ಅದ, ಹಲಗಿಯಿಂದ ಇಲ್ಲಿ ಬಂದಿರೋದು, ಸ್ಟಡಿ ಮಾಡಕ್ ಬಂದಿರೋದು.
ಏನ್ ಓದ್ತಾ ಇದ್ರಿ ಸಿಸ್ಟರ್ ತಾವು? ನಾನ್ BCA BCA. ಇಲ್ಲಿ ಬರ್ಲಿಕ್ಕತ್ತು ಎಷ್ಟು ತಿಂಗಳಾಯ್ತು ಅಂದ್ರಲ್ಲ ಸಿಸ್ಟರ್? ಬರ್ಲಿಕತ್ತಿ ಒಂದ್ 2-3 ತಿಂಗಳಾಯ್ತು. ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂತ ಉಪಹಾರ ಸಿಗ್ತಾ ಇದೆ, ಅದ್ರ ಜೊತೆಗೆ ಇಲ್ಲಿ ಗುಣಮಟ್ಟದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸಿಸ್ಟರ್? ತುಂಬಾ ಹೆಲ್ದಿ ಆಗಿರೋದ್ ಮಾಡ್ತಾರೆ. ಮನೆಯಲ್ಲಿ ಹೆಂಗಿರುತ್ತೆ ಹಂಗೆ ಇರುತ್ತೆ ಟಿಫಿನ್. ಅಂಗಡಿಗೆ ಬರ್ತಕ್ಕಂಥ ಇನ್ನೋರು ಗ್ರಾಹಕರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಸರ್, ತಮ್ಮ ಹೆಸರು ಮತ್ತು ತಾವೇನ್ ಕೆಲಸ ಮಾಡ್ತಾ ಇದಾರೆ ಸರ್? ಮುತ್ತೂಟ್ ಯೋಧರ್ಗ ಅಂತ ನಾವು ಅಂಗಡಿ ಐತಿ ನಮ್ದು, ಫುಟ್ಪಾತ್ ನಲ್ಲಿ ಅಂಗಡಿ. ಸರ್, ಇಲ್ಲಿ ಮಲ್ಲಿಕಾರ್ಜುನ ಟಿಫಿನ್ ಸೆಂಟರ್ಗೆ ತಾವು ಬರ್ಲಿಕ್ಕೆ ಎಷ್ಟು ತಿಂಗಳಾಯ್ತು ಸರ್? ಮತ್ತೆ ಇಲ್ಲಿ ಗುಣಮಟ್ಟತೆ ಹೇಗಿದೆ ಸರ್? ಎಲ್ಲಾ ಚಲೋ ಐತಿ, ಟೇಸ್ಟ್ ಅದು ಕೊಡ್ತಾರ. 1 ವರ್ಷ ಆಯ್ತು ಬರ ಅಂತ ನಾವು. 1 ವರ್ಷದಿಂದ ಇಲ್ಲೇ ಬರ್ತಾ ಇರುತ್ತೆ. ತಮಗೆ ಯಾವೆಲ್ಲ ಇಲ್ಲಿ ಆಹಾರ ತಿನಿಸುಗಳು ಇಷ್ಟ ಆಗಿರ್ತಕ್ಕಂಥದ್ದು ಮತ್ತು ಇಲ್ಲಿ ಇರ್ತಕ್ಕಂಥ ರೇಟ್ ಯಾವ ರೀತಿ ಇದೆ ಸರ್? ರೇಟ್ ರೀಸನಬಲ್ ಇದೆ. ರೇಟ್ ಟೇಸ್ಟ್ ಮಾಡ್ತಾರೆ ಎಲ್ಲ ಅಡಿಗೆ. ಆಹಾರದ ಗುಣಮಟ್ಟತೆ ಮತ್ತು ಶುಚಿತ್ವದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಚಲೋ ಐತಿ. ಮಲ್ಲಿಕಾರ್ಜುನ್ ಟಿಫಿನ್ ಸೆಂಟರ್ ನಲ್ಲಿ ಯಾವೆಲ್ಲ ಇಲ್ಲಿ ಉಪಹಾರ ಸಿಗ್ತಾ ಇದೆಯಲ್ಲ, ಗ್ರಾಹಕರು ಏನ್ ಮೆಚ್ಕೊಂಡಿದಾರಲ್ಲ, ಸೊ ಈ ಉಪಹಾರಗಳನ್ನ ತಯಾರು ಮಾಡ್ತಕ್ಕಂಥವ್ರು ಇಲ್ಲಿ ಇರ್ತಕ್ಕಂಥದ್ದು. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ತಮ್ಮ ಹೆಸರು ಮತ್ತು ತಾವು ಯಾವ ರೀತಿಯ ಎಷ್ಟು ಗಂಟೆಗೆ ಹೇಳ್ತೀರಾ, ಯಾವೆಲ್ಲ ಖಾದ್ಯಗಳನ್ನ ಇಲ್ಲಿ ತಯಾರು ಮಾಡ್ತೀರಾ ಮೇಡಮ್ ಅವರ? ನಾವು ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ. ಆಮೇಲೆ ಇಡ್ಲಿ, ವಡಾ, ಆಮೇಲೆ ಪೂರಿ, ಪಡ್ ಎಲ್ಲಾನು ಬೆಳಿಗ್ಗೆನ ಪ್ರಿಪೇರ್ ಮಾಡ್ಕೊಳ್ಳೋದು. ನೈಟ್ ಎಲ್ಲ ಒಂದೊಂದ್ ಕಡೆ ಚಟ್ನಿ ಗಿಟ್ನಿ ಎಲ್ಲ ರುಬ್ಬಿಡ್ತಿರ್ತಾರೆ. ಆ ತರ ನಾವ್ ಮಾಡೋದಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಗ್ರೈಂಡರ್ ಹಾಕೋದು, ಇಡ್ಲಿ ಮಾಡೋದು ಎಲ್ಲಾನು ಬೆಳಿಗ್ಗೆನ ಮಾಡ್ಕೊತೀವಿ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಾ ಕೆಲಸಗಳು ಶುರು ಮಾಡ್ಕೊಳ್ತೀರ ಅನ್ನಂಗಾಯ್ತ್ರಿ ಮೇಡಮ್ ಅವರ. ಅಂದ್ರೆ ಇದಕ್ಕೆ ಯಾವ ರೀತಿಯಾಗಿ ಇಲ್ಲಿ ಮನೆಯಲ್ಲಿ ಯಾರೆಲ್ಲ ಸಾಥ್ ಕೊಡ್ತಾ ಇದಾರೆ ಮತ್ತು ಅದ್ರ ಜೊತೆಗೆ ಎಷ್ಟು ಜನ ತಾವು ಮನೆಯಲ್ಲಿ ಈ ಒಂದು ಟಿಫಿನ್ ಸೆಂಟರ್ ನಡೆಸಲಿಕ್ಕೆ ತೊಡಗಿಸ್ಕೊಂಡಿರ್ತಕ್ಕಂಥದ್ರಿ ಮೇಡಮ್ ಅವರ? ನಾವು ಇಬ್ರಿ, ನಾವು ನಮ್ಮ ಮನೆಯವ್ರು ಅಷ್ಟ ಮಾಡ್ತೇವ್ರಿ, ಯಾರು ಇಲ್ರಿ ಹೆಲ್ಪಿಗೆ. ನಾವ ಇಬ್ರ ಮಾಡ್ತೇವ್ರಿ. ಬೆಳಿಗ್ಗೆ ನಾನು 4 ಗಂಟೆಗೆ ಎದ್ದಿರ್ತೀನಿ, ಎಲ್ಲಾ ಮಾಡ್ಕೋತಿರ್ತೀನಿ. ಆಮೇಲೆ ನಮ್ಮ ಮನೆಯವ್ರು ಎದ್ಕಿಸಿ ನನಗೆ ಹೆಲ್ಪ್ ಮಾಡ್ತಾರೆ. ಮೇಡಮ್ ಅವ್ರು ಎಷ್ಟು ವರ್ಷದಿಂದ ಈ ಒಂದು ಟಿಫಿನ್ ಸೆಂಟರ್ ತಾವು ನಡ್ಸ್ಕೊಂಡ್ ಬಂದಿದ್ದೀರಾ? ಆದ್ರೆ ಇದು ಮೂಲ ಇಲ್ಲೇ ಇತ್ತು ಅಥವಾ ಇದ್ರ ಜೊತೆಗೆ ಬೇರೆ ಕಡೆ ಇತ್ತು, ಇದು ಸ್ಥಳಾಂತರ ಆಯ್ತು ಅಥವಾ ಮುಂಚೆಯಿಂದಾನು ಇದೇ ಸ್ಥಳದಲ್ಲಿ ಇರ್ತಕ್ಕಂಥದ್ದು ರೀ ಮೇಡಮ್ ಅವರ? ಅಂದ್ರೆ ನಾವು ಫಸ್ಟ್ ಅಲ್ಲಿ ಈ ಟೇಬಲ್ ಐತಲ್ರಿ, ಅಲ್ಲೇ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ರಿ. ನಾವು 2 ವರ್ಷದಿಂದ ಮಾಡಾಕತ್ತೇವ್ರಿ ಇದನ್ನ. ಆಮೇಲೆ ಇದನ್ನ ಮಾಡ್ಸಿದೇವ್ರಿ ಕೌಂಟರ್. ಇದನ್ನ ಮಾಡಿಸ್ಕೇಶನ್ ಈಗ ಇದನ್ನ ಮಾಡಾಕತ್ತೇವ್ರಿ. ಎಲ್ಲಾ ಗ್ರಾಹಕರು ನಮಗ ಸಾಥ್ ಕೊಡಾಕತ್ತಾರ. ಚಲೋತ್ನಂಗ ಬರ್ತಾರ. ಎಲ್ಲಾರು ಚಲೋ ಆಗಿರ್ತೈತ್ರಿ ಟಿಫಿನ್ ಆಂಟಿ ಅಂತ ಹೇಳ್ತಾರ. ಮನೆಯಾಗ ಉಂಡಂಗ ಐತ್ರಿ ನಿಮ್ದು ಟೇಸ್ಟ್ ಅಂತ ಹೇಳ್ತಾರಿ. ಚಲೋ ಐತೆ ಅಂತ ಹೇಳ್ತಾರ. ಹಂಗಾಗಿ ಬರ್ತಾರ. ಈಗ ಗ್ರಾಹಕರ ಬಗ್ಗೆ ಮಾತಾಡೋದಾದ್ರು, ತಮ್ಮ ಅಂಗಡಿ ಒಂದು ದಿನಕ್ಕ ಎಷ್ಟು ಜನ ಗ್ರಾಹಕರು ಇಲ್ಲಿ ಬರ್ತಕ್ಕಂಥದ್ದು ಮತ್ತ ಅದ್ರ ಜೊತೆಗೆ ತಾವು ಒಂದು ದಿನದಲ್ಲಿ ಎಷ್ಟೆಲ್ಲ ದುಡಿಮೆ ಮಾಡ್ತಕ್ಕಂಥದ್ರಿ ಮೇಡಮ್ ಅವರ? ದುಡಿಮೆ ಅಂದ್ರೆ 2-2.5 ಸಾವಿರ ರೂಪಾಯಿ ಆಗತ್ರಿ ಒಂದ್ ದಿನಕ್ಕ. ಹಂಗ ಗ್ರಾಹಕರು ಬರ್ತಾರ್ರಿ, ಜಾಸ್ತಿ ಜನನ ಬರ್ತಾರ. ಆದ್ರೆ ಯಾವೆಲ್ಲ ಗ್ರಾಹಕರಿ ಮೇಡಮ್ ಅವರ? ಇಲ್ಲಿ ಕೆಲಸಗಾರರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಯಾರ್ಯಾರೆಲ್ಲ ಬರ್ತಾರಿ ಮೇಡಮ್ ಅವ್ರ? ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರ್ರಿ, ಕೆಲಸಗಾರರು ಬರ್ತಾರ. ಆಮೇಲೆ ಇಲ್ಲೆಲ್ಲಾ ಹಮಾಲ್ರ ಅವ್ರ ಎಲ್ಲಾರು ಜಾಸ್ತಿ ಜನ ಬರ್ತಾರ್ರಿ. ಈ ಅಂಗಡಿಕಾರ ಅವ್ರೆಲ್ಲ ಬರ್ತಾರಿ. ಇಲ್ಲೆಲ್ಲಾ ಅಂಗಡಿಗಳು ಅದಾವಲ್ರಿ, ಅವ್ರೆಲ್ಲಾ ಪಾರ್ಸೆಲ್ ಅಲ್ಲಿಗೆ ತರಿಸ್ಕೊಂಡ್ ತಿನ್ನೋದಾಗಿರ್ಬೋದು. ಇಲ್ಲಿ ಬರ್ದೇ ಇದ್ರುನು ಅಲ್ಲೇ. ಆಮೇಲೆ ಕಾರ್ಗಳೆಲ್ಲಾ ತರ್ಬಿಸಿ. ಆಮೇಲೆ ಕೆಲವ್ರಿ ಡಾಕ್ಟರ್ ಅವ್ರೆಲ್ಲಾ ಬಂದ್ ನಮ್ಮ ಹತ್ರ ಒಯ್ತಾರೆ. ಕೆಲವ್ರಿ ಡಾಕ್ಟರ್ಸ್ ಎಲ್ಲಾ ಆಲ್ಮೋಸ್ಟ್ ಆಗಿ ಹೇಳ್ಬೇಕಂದ್ರ ಇಂತಲ್ಲೆಲ್ಲಾ ತಿನ್ನೋದಲ್ಲ. ಇಡ್ಲಿ ವಡಾ ತಿಂತಾರ್ರಿ ಅವ್ರ ನಮ್ಮ ಹತ್ರ. ಯಾಕ ಚಲೋ ಎಣ್ಣಿ ಯೂಸ್ ಮಾಡ್ತೇವ್ರಿ ನಾವು, ಜಮಿನಿ ಆಯಿಲ್ ಯೂಸ್ ಮಾಡ್ತೇವ್ರಿ. ಹಂಗಾಗಿ ನಮ್ ಕಡೆ ತಿಂತಾರ್ರಿ. ಅಂದ್ರೆ ಈಗ ದೊಡ್ಡವರೆಲ್ಲ ತಮ್ಮ ಹತ್ರ ಬಂದ್ಬಿಟ್ಟು ಟಿಫಿನ್ ಮಾಡ್ತಕ್ಕಂತ ತಿಳಿಸಿದ್ರಿ ಮೇಡಮ್ ಅವರ. ಈಗ ಕೆಲವರು ಡಾಕ್ಟರ್ ಆಗಿರ್ಬೋದು, ಇನ್ನು ಇರ್ತಕ್ಕಂಥ ದೊಡ್ಡವರು ಮತ್ತೆ ಬೇರೆ ಯಾರೆಲ್ಲ ದೊಡ್ಡವರು ಬಂದಿರ್ತಕ್ಕಂಥದ್ರಿ ಮೇಡಮ್ ಅವರ ತಮ್ಮ ಅಂಗಡಿಗೆ? ಬಂದಿರ್ತಾರೆ, ಆಲ್ಮೋಸ್ಟ್ ಬಂದಿರ್ತಾರೆ. ಹಂಗ ನಮಗ್ ಜಾಸ್ತಿ ಗೊತ್ತಿಲ್ಲ. ಅವ್ರದ್ದು ಒಂದ್ ಸ್ವಲ್ಪ ಹಂಗ ಪರಿಚಯ ಇರೋದ್ರಿಂದ ಅವ್ರದಷ್ಟೇ ಹೆಸರು ಗೊತ್ತು. ಈಗ ತಮ್ಮ ಅಂಗಡಿ ಬಗ್ಗೆ ಗ್ರಾಹಕರು ಏನೆಲ್ಲ ಮಾತಾಡ್ತಾರ್ರಿ ಮೇಡಮ್ ಅವ್ರ? ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮೆಚ್ಚುಗೆಯನ್ನ ಹೇಳ್ತಾ ಇದಾರೆ ಮೇಡಮ್ ಅವರ? ಚಲೋ ಇರ್ತೈತಿ, ಟೇಸ್ಟ್ ಚಲೋ ಇರ್ತೈತಿ, ಮನಿ ಊಟ ತಿಂದಂಗ ಇರ್ತೈತಿ ಅಂತ ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಮಲ್ಲಿಕಾರ್ಜುನ್ ಟಿಫಿನ್ ಸೆಂಟರ್ ಕುರಿತು ಏನು ವಿದ್ಯಾರ್ಥಿಗಳಾಗಿರ್ಬೋದು, ಕೆಲಸಗಾರರಾಗಿರ್ಬೋದು, ಕಾರ್ಮಿಕರು ಏನು ತಮ್ಮದೇ ಆಗಿರ್ತಕ್ಕಂಥ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಗುಣಮಟ್ಟದ ಮತ್ತು ಶುಚಿತ್ವದಿಂದ ಕೂಡಿರ್ತಕ್ಕಂಥ ನೀರು ಮತ್ತು ಉಪಹಾರ ಸಿಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ತಾವು ಕೂಡ ಬಾಗಲಕೋಟೆಗೆ ಬಂದಿದ್ದೆ ಆದ್ರೆ ಏನು ಈ ಮಲ್ಲಿಕಾರ್ಜುನ್ ಟಿಫಿನ್ ಸೆಂಟರ್ಗೆ ತಾವು ಕೂಡ ಭೇಟಿ ನೀಡಿ ಇಲ್ಲಿ ಇರ್ತಕ್ಕಂಥ ಒಂದು ಸ್ವಾದಿಷ್ಟಮಯವಾಗಿರ್ತಕ್ಕಂಥ ಒಂದು ಉಪಹಾರವನ್ನು ಸೇವಿಸಿ ನೋಡಿ. ತುಂಬಾನೇ ಕಡಿಮೆ ಒಂದು ದರದಲ್ಲಿ ಗುಣಮಟ್ಟವಾಗಿರ್ತಕ್ಕಂಥ ಒಂದು ಉಪಹಾರ ಸೇವಿಸಲಿಕ್ಕೆ ತಮಗೂ ಕೂಡ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬಹುದು. ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ. ನಮಸ್ಕಾರ.